ಸಂತ ಜೋಸೆಫರ ದೇವಾಲಯಕ್ಕೆ ಹೊಸ ಧರ್ಮಗುರುಗಳಾಗಿ ಫಾದರ್ ಅನಿಲ್ ರಿಚರ್ಡ್ ಅವರ ಆಗಮನ. ಅವರನ್ನು ಸ್ವಾಗತಿಸುತ್ತಿರುವವರು ಸಂತ ಜೋಸೆಫರ ದೇವಾಲಯದ ಧರ್ಮಗುರುಗಳಾದಂತಹ ವಿನುತ್. ಇದೇ ಸಂದರ್ಭದಲ್ಲಿ ಕ್ರೈಸ್ತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಫಾದರ್ ರಿಚರ್ಡ್ ಅವರ ಆಗಮನವನ್ನು ಸಂಭ್ರಮಾಚರಣೆಯಿಂದ ಮೆರವಣಿಗೆಯ ಮೂಲಕ ಬರಮಾಡಿಕೊಂಡರು. ಇದೇ ಸಂದರ್ಭದಲ್ಲಿ ಹಾರ ಹಾಗೂ ಹೂಗುಚ್ಛ ನೀಡಿ ಫಾದರ್ ಅನಿಲ್ ರಿಚರ್ಡ್ ಅವರನ್ನು ಬರಮಾಡಿಕೊಂಡರು. ಎಲ್ಲ ಭಕ್ತರ ಸಮ್ಮುಖದಲ್ಲಿ ಹೊರಡ ಪಟ್ಟಿಗೆಯನ್ನು ಪ್ರದಾನ ಮಾಡುತ್ತಾರೆ. ಅದೇ ವೇಳೆ ಇಲ್ಲಿಂದ ತೆರಳಲಿರುವ ಗುರುಗಳು ಜೋಸೆಫರ ಧರ್ಮ ಕೇಂದ್ರದಲ್ಲಿ ಪ್ರಭು ಕ್ರಿಸ್ತರ ಯಾಜಕತ್ವವನ್ನು ಸಕ್ರಿಯವಾಗಿ ನಿರ್ವಹಿಸಲು ಧರ್ಮಕ್ಷೇತ್ರದ ಹಿರಿಯರಾದ ಧರ್ಮಾಧ್ಯಕ್ಷರು ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ. ದೇವರ ದಯೆಯಿಂದ ಮತ್ತು ಹಿರಿಯರ ಸಮ್ಮತಿಯಿಂದ ಇದುವರೆಗೆ ನಾನು ಅದನ್ನು ನಡೆಸಿಕೊಂಡು ಬಂದಿರುತ್ತೇನೆ. ಇಂದಿನಿಂದ ಈ ಸೇವಾ ಜವಾಬ್ದಾರಿಯನ್ನು ಸಂತೋಷದಿಂದ ನಿಮಗೆ ಹಸ್ತಾಂತರಿಸುತ್ತೇನೆ. ಈ ಯಾಜಕ ಸೇವೆಯ ಸಂಕೇತವಾಗಿ ಈ ಕೊರಡ ಪಟ್ಟಿಯನ್ನು ನಿಮಗೆ ತೋರಿಸಿ ನಿಮ್ಮನ್ನು ನಾನು ಅಭಿನಂದಿಸುತ್ತೇನೆ. ಯಾಜಕ ಕ್ಷೇತ್ರದ ಧರ್ಮಾಧ್ಯಕ್ಷರ ಹೆಸರಿನಲ್ಲಿ ನಾನು ಈ ಪವಿತ್ರ ಗ್ರಂಥವನ್ನು ನಿಮ್ಮ ಕರಗಳಲ್ಲಿಡುತ್ತೇನೆ. ವಿಶ್ವಾಸ ಮತ್ತು ನಂಬಿಕೆಯಿಂದ ನೀವದನ್ನು ಸ್ವೀಕರಿಸಿ ನಿಸ್ವಾರ್ಥ ಪ್ರೀತಿಯಿಂದ ದೇವರ ವಚನವನ್ನು ಸಾರುವ ಸೇವೆಯಲ್ಲಿ ನಿರತರಾಗಿರಿ. ಹಿತ ಕಾಲದಲ್ಲಿ ಆಗಲಿ ಅಹಿತ ಕಾಲದಲ್ಲಾಗಲಿ ದೇವರ ವಾಕ್ಯವನ್ನು ಸಾರಿರಿ. ದೇವರ ವಾಕ್ಯದಿಂದ ಈ ಧರ್ಮ ಕೇಂದ್ರದ ಭಕ್ತರನ್ನು ಪೋಷಿಸಿರಿ. ಅವರ ಆಧ್ಯಾತ್ಮಿಕ ಸೇವಾ ಕಾರ್ಯವೇ ನಿಮ್ಮ ಜೀವನಕ್ಕೆ ತೃಪ್ತಿದಾಯಕವಾಗಲಿ. ಕಷ್ಟ ಸಂಕಷ್ಟ ತೊಡಕು ತೊಂದರೆಗಳಲ್ಲಿ ದೇವರ ವಾಕ್ಯವೇ ನಿಮಗೆ ಧೈರ್ಯ ಸಾಮರ್ಥ್ಯಗಳನ್ನು ಒದಗಿಸಲಿ. ಹೊಸ ಗುರುಗಳು ಪವಿತ್ರ ಗ್ರಂಥವನ್ನು ಈಗ ಸ್ವೀಕರಿಸಿ ಅದನ್ನು ವಾಚನ ಪೀಠದ ಮೇಲೆ ಪ್ರತಿಷ್ಠಾಪಿಸಿ ಪಕ್ಕದಲ್ಲಿ ಸಿದ್ಧವಾಗಿದ್ದ ಮೇಲಾಗುತ್ತಾರೆ. ಆನಂತರ ಈ ಪವಿತ್ರ ಗ್ರಂಥದಿಂದ ಉದ್ದಾರೆ. ಪ್ರಭು ನಿಮ್ಮೊಡನೆ ಇರಲಿ. ಸಂತ ಯೋಹಾನನ ಬರೆದ ಪವಿತ್ರ
ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ನಾನೇ ಉತ್ತಮ ಕುರಿಗಾಹಿ. ಉತ್ತಮ ಕುರಿಗಾಹಿಯು ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುತ್ತಾನೆ. ಕುರಿಗಾಹಿಯಾಗಲಿ ಕುರಿಗಳ ಒಡೆಯನಾಗಲಿ ಅಲ್ಲದ ಕೂಲಿಯಾಳು ತೋಳ ಬರುವುದನ್ನು ಕಂಡದ್ದೇ ಕುರಿಗಳನ್ನು ಬಿಟ್ಟು ಓಡಿ ಹೋಗುತ್ತಾನೆ. ತೋಳವು ಬಂದು ಕುರಿಗಳ ಮೇಲೆ ಎರಗಿ ಮಂದೆಯನ್ನು ಚದುರಿಸುತ್ತದೆ. ಅವನು ಕೇವಲ ಕೂಲಿಯಾಳು, ಕುರಿಗಳ ಚಿಂತೆ ಅವನಿಗಿಲ್ಲ. ನಾನಾದರೂ ಉತ್ತಮ ಕುರಿಗಾಹಿ, ಪಿತನು ನನ್ನನ್ನು ಬಲ್ಲರು, ನಾನು ಪಿತನನ್ನು ಬಲ್ಲೆ. ಅಂತೆಯೇ ನಾನು ನನ್ನ ಕುರಿಗಳನ್ನು ಬಲ್ಲೆನು, ಅವು ನನ್ನನ್ನು ಬಲ್ಲವು. ಅವುಗಳಿಗೋಸ್ಕರ ನಾನು ನನ್ನ ಪ್ರಾಣವನ್ನೇ ಕೊಡುತ್ತೇನೆ. ಈ ಮಂದೆಗೆ ಸೇರದ ಬೇರೆ ಕುರಿಗಳೂ ನನಗಿವೆ, ಅವನ್ನು ನಾನು ಕರೆತರಬೇಕು. ಅವು ಸಹ ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ. ಆಗ ಒಂದೇ ಕುರಿ ಎಂದು ಆಗುವುದು, ಒಬ್ಬನೇ ಕುರಿಗಾಹಿ ಇರುವನು. ಪ್ರಭುವಿನ ಶುಭ ಸಂದೇಶ. ಧರ್ಮಕೇಂದ್ರದ ಹಾಸ್ಯ ಮತ್ತು ಹಣಕಾಸಿನ ಲೆಕ್ಕ ಪುಸ್ತಕಗಳ ಪ್ರದಾನ. ಧರ್ಮಕೇಂದ್ರದ ಆಡಳಿತ ಸಮಿತಿಯ ಉಪಾಧ್ಯಕ್ಷರು ಧರ್ಮಕೇಂದ್ರದ ಸ್ಥಿರಾಚಾರ ಆಸ್ತಿ ಮತ್ತು ಆಯವ್ಯಯದ ಪುಸ್ತಕಗಳನ್ನು, ಹಣಕಾಸಿನ ಲೆಕ್ಕ ಪುಸ್ತಕಗಳನ್ನು ಆಡಳಿತ ಸಮಿತಿ ಉಪಾಧ್ಯಕ್ಷರು ಧರ್ಮಕೇಂದ್ರದ ವಸತಿಗಳ ವಶಕ್ಕೆ ಒಪ್ಪಿಸುತ್ತಾ ಇದ್ದಾರೆ. ಇಲ್ಲಿಯ ಭಕ್ತರ ಸಹಾಯ ಹಾಗೂ ಸಹಕಾರದಿಂದ ಈ ಧರ್ಮಕೇಂದ್ರ ಪ್ರಗತಿ ಪಥದಲ್ಲಿ ಸಾಗಲಿ. ಪರಮ ಪ್ರಸಾದ ಸಂಪುಟದ ಪ್ರಭುಗಳ ಬೀಗದ ಕೈಯನ್ನು ನಿಮ್ಮ ವಶಕ್ಕೆ ಕೊಡುತ್ತಿದ್ದೇನೆ. ಪರಮ ಪ್ರಸಾದ ಸಂಸ್ಕಾರದ ಸಂರಕ್ಷಣೆಯನ್ನು ಮಾತ್ರವಲ್ಲ, ಈ ಸಂಸ್ಕಾರದಿಂದ ಭಕ್ತರ ಪೋಷಣೆ ಮಾಡಿ ಪಾಲಿಸುವ ಕರ್ತವ್ಯವನ್ನು ಸದಾ ಗಮನದಲ್ಲಿಡಿ. ಬೆಳಗಿಸುವ ಕೆಲಸ ತಮ್ಮದೆಂದು ಘೋಷಿಸಲು ಹೊಸ ಗುರುಗಳು ಜ್ಯೋತಿಯನ್ನು ಬೆಳಗಿಸುತ್ತಾರೆ. ಪಾಲನಾ ಸಮಿತಿಯ ಸದಸ್ಯರ ಕೈಯಲ್ಲಿರುವ ಬತ್ತಿಗಳನ್ನು ಬೆಳಗಿಸುತ್ತಾರೆ. ಹೇಗೆ ಪ್ರತಿಯೊಬ್ಬರ ಕೈಯಲ್ಲಿರುವ ಮೇಣದ ಬತ್ತಿ ತನ್ನ ಜ್ಯೋತಿಯನ್ನು ಹೊರಗೆ ಪಸರಿಸಿ ಬೆಳಕನ್ನು ಅಧಿಕಗೊಳಿಸುತ್ತದೋ, ಅಂತೆಯೇ ಈ ಧರ್ಮಕೇಂದ್ರದಲ್ಲಿ ಹೊಸ ಗುರುಗಳ ಪಾಲನಾ ಸೇವೆ ಎಲ್ಲರ ಸಹಕಾರದಿಂದ ಅಧಿಕವಾಗಲಿ ಮತ್ತು ಫಲಪ್ರದವಾಗಲಿ.
ದೇವರ ಪ್ರೀತಿಯು ಪಾವನಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಆತ್ಮೀಯರೇ, ಹಿರಿಯರೇ ಘೋಷಣೆ ಪ್ರಾರಂಭಿಸುವ ಮುನ್ನ ತಮ್ಮೆಲ್ಲರನ್ನು ನಾನು ವಂದಿಸುತ್ತೇನೆ. ಕಾರಣವಿಷ್ಟೇ, ನಮ್ಮ ಬಲಿ ಪೂಜೆ 9 ಗಂಟೆಗೆ ಪ್ರಾರಂಭವಾಗಬೇಕಿತ್ತು. ಆದರೆ ನನ್ನನ್ನು ಅರ್ಥ ಮಾಡಿಕೊಂಡು ಚೆನ್ನೈಯಿಂದ ದೂರದಲ್ಲಿ ಬರಬೇಕಾಗುತ್ತೆ, ಸಮಯವನ್ನು ಕೊಡಬೇಕು ಎಂದುಕೊಂಡು ನೀವೆಲ್ಲರೂ ಅನ್ನಿಸಿ ನಿಮ್ಮ ಸಮಯವನ್ನು ನನಗಿಟ್ಟು ಇಷ್ಟೊಂದು ಕಾಯ್ದಿದ್ದೀರಿ. ನಿಮಗೆಲ್ಲರಿಗೆ ನಾನು ಧನ್ಯವಾದಗಳನ್ನು ಪೂಜ್ಯ ಗುರುಗಳ ಜೊತೆಗೆ ನಾನು ಅರ್ಪಿಸುತ್ತಾ ಇದ್ದೇನೆ. ಆತ್ಮೀಯ